ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಮುತ್ತಪ್ಪ ರೈ ಬೆಂಗಳೂರಿನ ಮಾಜಿ ಡಾನ್, ಒಂದು ಕಾಲದ ಬೆಂಗಳೂರು ಭೂಗತ ಲೋಕದ ಅನಭಿಷಕ್ತ ದೊರೆ, ಪಾತಕ ಲೋಕದಿಂದ ಹೊರಬಂದು ಬದಲಾವಣೆಯ ಬದುಕು ಕಂಡವರು. ದಿವಂಗತ ರೈ ಪುತ್ರ ರಿಕ್ಕಿ ರೈ ತಾನಾಯ್ತು ತನ್ನ ಕೆಲಸವಾಯಿತು ಅಂತ ಇದ್ದ ವ್ಯಕ್ತಿ. ಆದ್ರೆ ಮಧ್ಯರಾತ್ರಿ ಕಾರಿನ ಗಾಜು ಸೀಳಿ ಬಂದ ಗುಂಡೊಂದು ಮೂಗು ಮತ್ತು ಭುಜವನ್ನ ಸೀಳಿಬಿಟ್ಟಿದೆ. ಹಾಗಾದ್ರೆ ಹತ್ಯೆಗೆ ಯತ್ನಿಸಿದ್ದು ಯಾರು? ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದ್ದೇನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುತ್ತಪ್ಪ ರೈ ಭೂಗತ ಜಗತ್ತಿನ ಪಾತಕ ಹಿಸ್ಟರಿ. ಅದೆಷ್ಟೋ ರೌಡಿಗಳಿಗೆ ಭಯ ಹುಟ್ಟಿಸಿದಂತಹ ಬದುಕು. ಮುತ್ತಪ್ಪ ರೈ ಕ್ಯಾನ್ಸರ್ಗೆ ಬಲಿಯಾಗಿ 5 ವರ್ಷಗಳೇ ಕಳೆದಿವೆ. ರೈ ಹೋದ್ರು, ಇನ್ನು ವೈರಿಗಳು ಇಲ್ಲ ಬಿಡಿ ಅನ್ನುವಾಗಲೇ ಮಾರಣಾಂತಿಕ ಹಲ್ಲೆ. ಮುತ್ತಪ್ಪ ರೈ ಮೊದಲ ಹೆಂಡತಿಯ ಕಿರಿ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬಿಡದಿ ಬಳಿ ಮುತ್ತಪ್ಪ ರೈ ಸಾಮ್ರಾಜ್ಯವೇ ಇದೆ. 7 ಸುತ್ತಿನ ಕೋಟೆಯಂತಿದೆ ಮುತ್ತಪ್ಪ ರೈನ ಫಾರ್ಮ್ ಹೌಸ್. ರಷ್ಯಾದಲ್ಲಿದ್ದಂತಹ ರಿಕ್ಕಿ ರೈ ಮೊನ್ನೆಯಷ್ಟೇ ಬೆಂಗಳೂರು ಮೂಲದ ಬಿಡದಿಗೆ ಬಂದಿದ್ರು. ಬಿಡದಿ ಫಾರ್ಮ್ ಹೌಸ್ ನಿಂದ ರಾತ್ರಿ 11 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಹೊರಟಿದ್ರು ರಿಕ್ಕಿ. ಆಗ ಕಾರಿನ ಮೇಲೆ ಮೊದಲ ಫೈರಿಂಗ್ ಆಗಿದೆ. ಕಾರು ಹೊರಡುವಾಗ ಟಪ್ ಅಂತ ಶಬ್ದ ಕೇಳಿದೆ. ಟೈರ್ ಬ್ಲಾಸ್ಟ್ ಆಗಿದೆ ಅಂತ ಊಹೆ ಮಾಡಿಕೊಂಡು ಚೆಕ್ ಮಾಡಿದ್ದಾರೆ. ಏನೂ ಇಲ್ಲ ಅಂತ ಅಂದಾಗ ಮತ್ತೆ ಹೊರಟಿದ್ದಾರೆ. ಅಲ್ಲಿಂದ ಹೊರಟು ಬಿಡದಿ ತಲುಪುವಷ್ಟರಲ್ಲೇ ಮನೆಯಲ್ಲೇ ಪರ್ಸ್ ಮರ್ತಿರೋದು ನೆನಪಾಗುತ್ತೆ. ಪರ್ಸ್ ತರೋದಕ್ಕೆ ಅಂತ ಮತ್ತೆ ಫಾರ್ಮ್ ಹೌಸ್ ಕಡೆಗೆ ಬರ್ತಾರೆ ರಿಕ್ಕಿ. ಪರ್ಸ್ ತಗೊಂಡು ರಿಕ್ಕಿ ರೈ ಕಾರಿನಲ್ಲಿ ಕೂರ್ತಿದ್ದಂತೆ 2ನೇ ಬಾರಿ ಫೈರಿಂಗ್ ಆಗಿದೆ. ಮನೆ ಗೇಟ್ ಕಡೆಯಿಂದ ಏಕಾಏಕಿ ಗುಂಡುಗಳು ಹಾರಿ ಬಂದಿವೆ. ಹಿಂದಿನ ಸೀಟ್ನಲ್ಲಿದ್ದಂತಹ ರಿಕ್ಕಿ ರೈಗೆ ಗಾಯಗಳಾಗಿದೆ. ಬಲ ತೋಳು ಮತ್ತು ಮೂಗಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಫಾರ್ಮ್ ಹೌಸ್ ನಿಂದ ಹೊರಟಾಗ ಪ್ರತಿ ಬಾರಿ ಡ್ರೈವ್ ಮಾಡ್ತಾ ಇದ್ದಿದ್ದು ರಿಕ್ಕಿ. ಆದ್ರೆ ಈ ಬಾರಿ ಹಿಂಬದಿಯ ಸೀಟ್ನಲ್ಲಿ ಕುಳಿತಿದ್ರು. ಡ್ರೈವರ್ ಓಡಿಸ್ತಾ ಇದ್ದಿದ್ರಿಂದ ಗಾಡಿಯನ್ನ ರಿಕ್ಕಿ ಸೇಫ್ ಆಗಿದ್ದಾರೆ. ಇನ್ನು ಡ್ರೈವರ್ ಸೀಟ್ ಅನ್ನ ಟಾರ್ಗೆಟ್ ಮಾಡಿಕೊಂಡೇ ಸುಮಾರು 15ರಿಂದ 20 ಮೀಟರ್ ಅಂತರದಿಂದ ಫೈರಿಂಗ್ ನಡೆದಿದೆ. ಕಾರಿನ ಡೋರ್, ಸೀಟ್, ಕುಷನ್ ಒಳಗೆ ಗುಂಡುಗಳು ನುಗ್ಗಿದೆ. ಹಿಂಬದಿ ಸೀಟ್ನಲ್ಲಿದ್ದಂತಹ ರಿಕ್ಕಿ ರೈ ಹಾಗೂ ಗನ್ ಮ್ಯಾನ್ ಪ್ರಾಣಾಪಾಯದಿಂದ ಜಸ್ಟ್ ಬಚಾವಾಗಿದ್ದಾರೆ. ಬಿಡದಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಬಳಿಕ ಬೆಂಗಳೂರು ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಈ ರಿಕ್ಕಿ ರೈ ಮೇಲೆ ಈ ರೀತಿ ಅಟ್ಯಾಕ್ ನಡೆಯೋದಕ್ಕೆ ಏನೇನು ಕಾರಣಗಳು ಅಂತ ನೋಡೋದಾದ್ರೆ, ರಿಕ್ಕಿ ಮೇಲೆ ಅಟ್ಯಾಕ್ ಆಗಿದೆ. ರಿಕ್ಕಿ ಮೇಲೆ ಅಟ್ಯಾಕ್ ಆಗೋದಕ್ಕೆ ಮೊದಲನೇ ಕಾರಣ ಏನು ಅಂತ ನೋಡೋದಾದ್ರೆ ಆಸ್ತಿ ವ್ಯಾಜ್ಯ. ಮುತ್ತಪ್ಪ ರೈ ವಿಲ್ ಬಗ್ಗೆ ಅನುಮಾನವಿದೆ ಅನ್ನುವಂತಹ ಕಾರಣಕ್ಕೆ ರಿಕ್ಕಿ ಚಿಕ್ಕಮ್ಮ ಅನುರಾಧ ಕೇಸ್ ಹಾಕಿದ್ದಾರೆ. ಕೇಸ್ ವಿಚಾರವಾಗಿ ಕೋರ್ಟ್ಗೆ ಬರೋದಕ್ಕೆ ರಷ್ಯಾದಿಂದ ರಿಕ್ಕಿ ರೈ ಬಂದಿದ್ರು. ಇನ್ನು 2ನೇ ಕಾರಣ ಹಳೆ ದ್ವೇಷ. ಮುತ್ತಪ್ಪ ರೈ ಹಾಗೂ ರಿಕ್ಕಿ ನಡೆಸ್ತಾ ಇರುವಂತಹ ರಿಯಲ್ ಎಸ್ಟೇಟ್ ವಿಚಾರವಾಗಿ ಹಲವಾರು ದ್ವೇಷವನ್ನ ಕಟ್ಕೊಂಡಿದ್ದಾರೆ ರೈ ಕುಟುಂಬದವರು. ಇನ್ನು ಉದ್ಯಮಿಗಳೊಂದಿಗೆ ಹಣಕಾಸಿನ ಮನಸ್ತಾಪ ಕೂಡ ಇದೆ. ಈ ಎಲ್ಲಾ ಸೇಡಿನಿಂದ ದಾಳಿ ನಡೆಸಿರುವಂತಹ ಶಂಕೆ ಕೂಡ ಇದೆ. ಹಾಗೆ 3ನೇ ಕಾರಣ ಏನು ಅಂತ ನೋಡೋದಾದ್ರೆ ಭೂಗತ ಲೋಕ. ಮುತ್ತಪ್ಪ ರೈಗೆ ಭೂಗತ ಲೋಕದ ಶತ್ರುಗಳಿರೋದು ಹೊಸದೇನಲ್ಲ, ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ರಿಕ್ಕಿ ಹಲ್ಲೆ ಕೇಸ್ನಲ್ಲಿ ಭೂಗತ ಲೋಕದ ಪಾತ್ರದ ಬಗ್ಗೆ ಮೇಲ್ನೋಟಕ್ಕೆ ಸಾಕ್ಷಿಗಳು ಇಲ್ಲ ಅಂದ್ರೂ ಕೂಡ ಭೂಗತ ಲೋಕದ ಪಾತ್ರವನ್ನ ಅಲ್ಲಗಳೆಯುವಂತಿಲ್ಲ. ಪೊಲೀಸರ ತನಿಖೆಯಿಂದ ಅಷ್ಟೇ ಈ ಎಲ್ಲದರ ಸತ್ಯ ಹೊರಬರಬೇಕಿದೆ. ಇನ್ನೊಂದೆಡೆ ಗದಗ್ನಲ್ಲಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದೆ ಜಯ ಕರ್ನಾಟಕ ಸಂಘಟನೆ. ಇನ್ನು ಗದಗ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾಳಿಕೋರರನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ದಾರೆ.